ಕಾಳಜಿ ತೋರಿಸ್ತಿದ್ದೀರಾ ನಿಜ, ಆದರೆ ಅಂಥ ಕಾಳಜಿನ ಪಡ್ಕೊಳ್ಳೋ ಅರ್ಹತೆ ಅವನಿಗಿರ್ಬೇಕಲ್ವಾ? ನಿನ್ನೆ ಅವನ ಅವತಾರನ ನಾನು ನೋಡಿದೆ. ಅವನು ಮತ್ತೆ ದಾರಿ ತಪ್ಪಿದ್ದಾನೆ. ಇಂಥ ಟೈಮ್ನಲ್ಲಿ ತಂದೆ ತಾಯಿ ಆದವರು ಮಕ್ಕಳ ಜೊತೆ ನಿಂತ್ಕೋಬೇಕು ಮಾಧವ್ ಅವರೇ. ದಾರಿ ತಪ್ಪಿರೋ ಮಕ್ಕಳನ್ನ ದೂರ ಮಾಡ್ಕೊಳ್ದೆ ಅವ್ರಿಗೆ ಹತ್ರ ಆಗಿ ತಿದ್ದಿ ಅವ್ರನ್ನ ಸರಿಯಾದ ದಾರಿ ತರಬೇಕು. ನಿಮ್ಮ ಸಹನೆ ತುಂಬ ದೊಡ್ಡದು ತುಳಸಿಯವರೇ. ಅವನು ಆಡೋ ಮಾತುಗಳಿಗೆ ಯಾರಿಗೇ ಆಗಲಿ ಕೋಪ ಬಂದೇ ಬರುತ್ತೆ. ಒಂದು ಸರಿನಾದರೂ ಇದೆಲ್ಲ ನನಗೆ ಯಾಕೆ ಬೇಕಿತ್ತು ಅಂತ ಅನಿಸುತ್ತೆ. ಆದರೆ ನೀವು ಒಂದು ಕ್ಷಣಕ್ಕೂ ಕೋಪ ಮಾಡ್ಕೊಳ್ಳಿಲ್ಲ. ಅವನು ನಿಮ್ಮನ್ನು ದ್ವೇಷ ಮಾಡಿದ್ರೂ ನೀವು ಪ್ರೀತಿ ಮಾಡ್ತಾ ಹೋದ್ರಿ. ಅವನು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೂ ನೀವು ಅವನಿಗೆ ಕಾಳಜಿ ತೋರಿಸ್ತಾ ಹೋದ್ರಿ. ಇದರಲ್ಲಿ ದೊಡ್ಡಸ್ಕೆ ಏನೂ ಇಲ್ಲ. ಪ್ರತಿ ತಾಯಿ ಕರ್ತವ್ಯ ಅದು. ನಿಮ್ಮಲ್ಲಿರೋ ತಾಯಿ ಪ್ರೀತಿನ ಕಂಡ್ಕೊಳ್ಳದೆ ಅವನಿಗವನೇ ಮೋಸ ಮಾಡ್ಕೊಳ್ತಿದ್ದಾನೆ. ಆದರೂ ಅವನು ಹೀಗೆಲ್ಲ ನಡ್ಕೊಳ್ತಿರೋದು ನನಗೂ ಬೇಸರ ಆಗುತ್ತೆ. ಅಣ್ಣ ತಮ್ಮ ಇಬ್ಬರು ಎಷ್ಟು ಪ್ರೀತಿಯಿಂದ ಇರ್ತಾಯಿದ್ರು. ಈಗ ಅವರಿಬ್ಬರ ಮಧ್ಯೆ ಮನಸ್ತಾಪ ಬಂದು ಎಲ್ಲಿ ದೂರ ಆಗ್ಬಿಡ್ತಾರೋ ಅನ್ನೋ ಭಯ ಕಾಡುತ್ತೆ ನನಗೆ. ನಾವು ಅವ್ರ ಜೊತೆ ಇರುವಾಗ ಅವರಿಬ್ರು ದೂರ ಆಗೋದಕ್ಕೆ ಹೇಗೆ ಸಾಧ್ಯ ಮಾಧವ್ ಅವರೇ? ಅಂತ ಯೋಚನೆನೂ ಮಾಡಬೇಡಿ. ನನ್ನ ಪ್ರಾಣ ಹೋದ್ರೂ ಸರಿ, ಅವರಿಬ್ರನ್ನ ಮಾತ್ರ ದೂರ ಆಗೋದಕ್ಕೆ ನಾನು ಬಿಡಲ್ಲ. ಹೇಗಾದರೂ ಮಾಡಿ ಅಭಿನ ಸರಿ ದಾರಿಗೆ ತರೋಣ. ಅದೆಲ್ಲ ಹೇಗೆ ಸಾಧ್ಯ ತುಳಸಿಯವರೇ? ಸಾಧ್ಯ ಆಗತ್ತೆ. ಅದಕ್ಕೆ ನಾವು ಪ್ರಯತ್ನ ಪಡಬೇಕು. ಸಮರ್ಥ ಸಂದೇಹ ಕಿತ್ತಾಡ್ಕೊಂಡಾಗ ಮಾವ ಏನು ಮಾಡೋರು ಗೊತ್ತಾ? ಹಾಂ, ಇದು ಒಂಥರ ಸರಿನೇ. ಆಯಿತು ಬಿಡಿ, ಹೀಗೆ ಮಾಡೋಣ.